ನಾನು ಎಷ್ಟು ಹೇಳ್ದೆ, ನನಗೆ ಬೇಡ ಬೇಡ ಅಂದ್ರು ಫೋರ್ಸ್ ಮಾಡಿ ಹಾಕು ಅಂತ ಹೇಳಿದ್ಲು. ಇವಳು ಹೇಳ್ತಾ ಇರೋದು ನಿಜಾನ ಪಾರ್ವತಿ? ಅಮ್ಮ, ದೇವ್ರ ಒಡವೆನ ಮತ್ತೊಬ್ರಿಗೆ ಹಾಕೋ ಮಹಾಪಾಪ ನಾನು ಯಾಕಮ್ಮ ಮಾಡಲಿ? ಈ ಮನೇಲಿ ಒಂದು ಹುಲ್ಕಡ್ಡಿ ಅಲ್ಲಾಡಿದ್ರು ಅದನ್ನ ನಿಮ್ಮ ಗಮನಕ್ಕೆ ತರೋ ನಿಯತ್ ನನಗಿದೆ. ಸಾವು ಕಣ್ಮುಂದಿದ್ರು ಸುಳ್ಳು ಹೇಳಬಾರ್ದು, ಸ್ಮಶಾನ ಕಣ್ಮುಂದಿದ್ರು ಮೋಸ ಮಾಡಬಾರ್ದು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ನಮ್ಮಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿಮ್ಮ ರೂಮ್ ಹತ್ರ ಹೋದಾಗ ಉಮಾ ಮೇಡಮ್ ನಿಮ್ಮ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಕನ್ನಡಿ ಮುಂದೆ ಕೂತ್ಕೊಂಡಿದ್ರು. ನೀವು ಮಾಡ್ತಿರೋದು ತಪ್ಪು ಅಂತ ನಾನು ಹೇಳಿದೆ, ಆದರೆ ಅವ್ರು ನನ್ನ ಮಾತು ಕೇಳಲಿಲ್ಲ. ಈ ಒಡವೆಗಳನ್ನ ಹಾಕದೇ ಇದ್ರೆ ದಾಮಿನಿ ಮೇಡಮ್ಗೆ ಹೇಳ್ತೀನಿ ಅಂತ ಹೆದರ್ಸಿದ್ರು ಅಮ್ಮ. ಇದರಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅನ್ಸುತ್ತೆ. ಅವಳು ಒಡವೆ ತಗೊಳ್ಳುವಾಗ ನೀನು ಅಖಿಲ ಆಂಟಿ ರೂಮ್ಗೆ ಯಾಕೆ ಹೋಗಿದ್ದೆ? ನಿಂಗೇನು ಕೆಲಸ ಅಲ್ಲಿ? ಕಾಫಿ ಕಪ್ ತಗೊಳ್ಳೋದಕ್ಕೆ ಹೋಗಿದ್ದೆ ಮೇಡಮ್. ಕಾಫಿ ಕಪ್ ತರಕ್ಕೆ ಹೋಗಿದ್ಯೋ ಅಥವಾ ಒಡವೆ ಗಿಡವೆ ಎಗರ್ಸೋಕೆ ಹೋಗಿದ್ಯೋ? ದಾಮಿನಿ, ಕೋತಿ ಮೊಸರು ತಿಂದು ಮೇಕೆ ಮುಖಕ್ಕೆ ಒರೆಸಿದ ಹಾಗೆ ನೀವುಗಳು ಮಾಡಿರೋ ತಪ್ಪನ್ನ ಪಾರ್ವತಿ ಮೇಲೆ ಹಾಕೋ ಪ್ರಯತ್ನ ಮಾಡಬೇಡಿ. ದಾಮಿನಿ, ಏನಿದೆಲ್ಲ? ಅಖಿಲ ಯಾವುದಕ್ಕೆ ಎಷ್ಟು ಬೆಲೆ ಕೊಡ್ತಾಳೆ ಅಂತ ಗೊತ್ತಿಲ್ಲ ನನಗೆ. ಇಷ್ಟು ವರ್ಷದಿಂದ ಈ ಮನೆಯಲ್ಲಿದೆಯಾ? ಆ ಒಡವೆಗಳನ್ನೆಲ್ಲ ಆದಿತ್ಯನ ಮದುವೆ ಆಗೋ ಹುಡುಗಿಗೆ ಅಂತ ಎತ್ತಿಟ್ಟಿರೋದು ಅದು ಗೊತ್ತಿರಲಿಲ್ಲ ನಿನ್ಗೆ? ಭಾವ, ಏನೋ ತಿಳಿದೇ ತಪ್ಪಾಗೋಯ್ತು, ಅದನ್ನೇ ದೊಡ್ಡದು ಮಾಡೋದು ಬೇಡ. ನನಗೂ ಗೊತ್ತು ಈ ಒಡವೆಗಳು ಆದಿ ಬಾವಿ ಹೆಂಡತಿಗೆ, ಈ ಮನೆ ದೊಡ್ಡ ಸೊಸೆಗೆ ಅಂತ. ನನಗೂ ಗೊತ್ತಿದೆ, ನಾನು ಈ ಮನೆ ಸೊಸೆ ಅಂತ ಗೊತ್ತಿದೆ. ಆದಿ ಮಾಮನ್ ಮದುವೆ ಆಗಕ್ಕೆ ನನಗೂ ಚಾನ್ಸ್ ಇದೆ ಅಂತ ನನಗೂ ಗೊತ್ತಿದೆ. ಯಾರ ಮುಂದೆ ಏನ್ ಮಾತಾಡ್ತಾ ಇದೀಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಇನ್ನೊಂದು ಮಾತಾಡಿದ್ರೆ ಉಸಿರು ಆಚೆ ಬರಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಎಲ್ಲಿ ತಾವರೆ ಹೂವು, ಎಲ್ಲಿ ಕಳ್ಳಿ ಗಿಡ, ಯಾವುದಕ್ಕೆ ಯಾವುದು ಹೋಲಿಕೆ? ತಾವರೆ ಹೂವು ಪವಿತ್ರವಾದದ್ದು, ದೇವ್ರ ಪಾದ ಸೇರುತ್ತೆ. ಕಳ್ಳಿ ಗಿಡ ಸೇರ್ಬೇಕಾದ್ದು ಮೋರಿಗೆ, ಇಲ್ಲ ಅಂದ್ರೆ ತಿಪ್ಪೆಗೆ. ಇನ್ನೊಂದು ಸಲ ಹೀಗೆ ಮಾತಾಡಿದ್ರೆ ನಿನಗೂ ತಿಪ್ಪೆನೆ ಗತಿ. ಹೋಗೋ, ಮೈ ಮೇಲೆ ಹಾಕೊಂಡಿರೋ ಒಡವೆಗಳನ್ನ ಬಿಚ್ಚಿಡು. ಒಂದ್ ನಿಮಿಷ ಅಕ್ಕ, ಅಲ್ಲ ಈ ಮುಗ್ಧ ಹುಡುಗಿ ಕೇಳಿದ ಪ್ರಶ್ನೆಯಲ್ಲಿ ತಪ್ಪೇನಿದೆ ಅಂತೀನಿ. ಉಮಾ ನಮ್ಮ ಅಣ್ಣನ ಮಗಳು, ವರ್ಷಲ್ಲಿ ಈ ಮನೆ ಸೊಸೆ ತಾನ್. ಅವಳು ಒಡವೆ ಹಾಕೊಂಡಿರೋದಕ್ಕೆ ಬೈತಾ ಇದ್ದೀರಲ್ಲ. ಆಫ್ಟರ್ ಆಲ್ ಈ ಮನೆ ಕೆಲಸದವಳು ಈ ಪಾರ್ವತಿ. ಅವತ್ತು ಈ ಒಡವೆನೆಲ್ಲ ಹಾಕೊಂಡು ಡಿಸೈನ್ ಆಗಿ ಪೋಸ್ ಕೊಡ್ತಿದ್ದಾಗ ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಆಗ ನಿಮ್ಮ ಕೋಪ ಬರ್ಲಿಲ್ವಾ ಅಕ್ಕ? ದಾಮಿನಿ, ನಿನ್ ಮಾತು ದಿಕ್ ತಪ್ತಾ ಇದೆ. ಅವತ್ತು ಪಾರ್ವತಿ ಆ ಒಡವೆಗಳನ್ನ ಹಾಕೊಂಡಾಗ ಪರಿಸ್ಥಿತಿ ಅನಿವಾರ್ಯತೆ ಇತ್ತು ಅಂತ ನಿನ್ಗೆ ಗೊತ್ತಿಲ್ಲ? ದಾಮಿನಿ, ನೀನು ಮರ್ತಿರೋ ಇನ್ನೊಂದು ವಿಷಯ ಇದೆ. ನಮ್ಮನೇಲಿ ಪಾರ್ವತಿ ಆಫ್ಟರ್ ಆಲ್ ಅಡಿಗೆ ಕೆಲಸದವಳೆ. ಆದ್ರೆ ಈ ಆಫ್ಟರ್ ಆಲ್ ಅಡಿಗೆ ಕೆಲಸದವಳು ಅವತ್ತು ಈ ಒಡವೆಗಳನ್ನ ಹಾಕೊಂಡಿದ್ರಿಂದ ನಮಗೆ ಮಲ್ಟಿ ಕರೋರ್ ಪ್ರಾಜೆಕ್ಟ್ ಸಿಕ್ಕಿದೆ. ಅವಶ್ಯಕತೆ ಅನಿವಾರ್ಯತೆ ನಮ್ಗೆಲ್ರಿಗೂ ಇತ್ತು ಅನ್ನೋದನ್ನ ನೀನು ಮರ್ತಾಗಿದೆ. ಈಗ ನೆನಪು ಮಾಡ್ಕೊಳ್ಳೋದು ಒಳ್ಳೇದು. ಹಾಗೆ ಸುಮ್ನೆ ನಿನ್ನ ಸೊಸೆ ಉಮಂಗೆ ಇಲ್ಲ ಸಲ್ಲದ ಆಸೆಗಳು ಹುಟ್ಟಬಾರ್ದು. ನೀನದನ್ನ ಹುಟ್ಟು ಹಾಕ್ಲೂಬಾರ್ದು. ಇದನ್ನ ನಾನು ನಿಮ್ಮಿಬ್ಬರ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ.
ಇದು ಬರೀ ಮಾತಲ್ಲ, ವಾರ್ನಿಂಗ್ ವಾರ್ನಿಂಗ್ ವಾರ್ನಿಂಗ್. ನಾನು ಹೋಗಿ ಬರೋ ಅಷ್ಟರಲ್ಲಿ ಈ ಒಡವೆಗಳನ್ನ ಎಲ್ಲಿಂದ ಕದ್ದಿದ್ಲೋ ಅಲ್ಲೇ ವಾಪಸ್ ಇಟ್ರೆ ಈಗ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡ್ತೀನಿ. ಮುಂದುವರ್ಸಕ್ ಹೋದ್ರೆ ಯಾರು ಕನಸು ಕಾಣಬೇಕೋ ಅವರೇ ಇಲ್ಲಿರೋದಿಲ್ಲ. ಹುಷಾರ್ ಹುಷಾರ್ ಹುಷಾರ್. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಮನೆಗೆ ಸೊಸೆಯಾಗಿ ಬರೋಳು ಅದು ಹೇಗಿರ್ತಾಳೆ ಅಂತ ನಾನು ನೋಡ್ತೀನಿ. ದಾಮಿನಿ, ಇವಳು ನನ್ನ ಚಿಕ್ಕ ಸೊಸೆ. ಅವಳ ಇತಿಹಾಸ ಭವಿಷ್ಯವನ್ನ ಊಹೆ ಮಾಡುವಷ್ಟು ಬುದ್ಧಿವಂತಳು ನೀನಲ್ಲ, ಯೋಗ್ಯತೆನೂ ನಿನಗಿಲ್ಲ. ಇನ್ನು ನನ್ನ ದೊಡ್ಡ ಸೊಸೆ ಅಂದ್ರೆ ನನ್ನ ಆದಿಯ ಹೆಂಡತಿ, ನಿನ್ನ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಈ ಒಡವೆಗಳ ಒಡತಿ. ಅವಳ ನಡತೆಗೆ ನೀವೆಲ್ಲ ನಾಚ್ಕೋತೀರ. ಮಮತೆಗೆ ಮರುಳಾಗ್ತೀರ. ಆದಿ ಪಕ್ಕದಲ್ಲಿ ನಿಂತ್ರೆ ಸಾಕ್ಷಾತ್ ದೇವರೇ ನಿಂತಿದ್ದಾರೇನೋ ಅಂತ ಕೈ ಮುಗಿತೀರ. ಪ್ರತಿ ಇಂಚಿನಲ್ಲೂ ನನ್ನ ಪ್ರತಿಬಿಂಬ ಆಗಿರ್ತಾಳೆ ಈ ಒಡವೆಗಳ ಒಡತಿ. ಅವಳು ಸಹನೆಯ ತೇರಾಗಿರ್ತಾಳೆ, ಕರುಣೆಯ ಪೈರಾಗಿರ್ತಾಳೆ. ಕೋಟಿ ಕೋಟಿ ದುಡಿಯೋ ನಾನೇ ಈ ಕೋಟೆಗೆ ಅವಳನ್ನ ಅರಸಿಯನ್ನಾಗಿ ಮಾಡ್ತೀನಿ. ಇಷ್ಟೆಲ್ಲ ಯೋಗ್ಯತೆ ಈ ಕುನ್ನಿಗಿದೆಯಾ? ಹೇರ್ಕೊಂಡಿರೋದನ್ನೆಲ್ಲ ಬಿಚ್ಚಿಟ್ಟು ಬರಕ್ ಹೇಳು. ಅತ್ತೆ, ಏನತ್ತೆ ಇದು? ದೊಡ್ಡತ್ತೆ ನನ್ನ ನಾಯಿ ಕುನ್ನಿ ಅದು ಇದು ಅಂತೆಲ್ಲ ಅಂದ್ಬಿಟ್ರು. ಇಷ್ಟೊಂದು ಅವಮಾನನ? ನಾನು ಇದನ್ನ ಅವಮಾನ ಅಂತ ತಗೊಳಲ್ಲ ಕಣೆ, ಸವಾಲ್ ಅಂತ ತಗೊಳ್ತೀನಿ. ಹಂಗಂದ್ರೆ ತಲೆ ಮೇಲೆ ತಲೆ ಬೀಳಿ. ನೀನೇ ಈ ಮನೆ ದೊಡ್ಡ ಸೊಸೆ. ಇವತ್ತು ನಡೀತಲ್ಲ ಅದು ಇತಿಹಾಸ. ಈಗ ನಾನು ಹೇಳಿದ್ನಲ್ಲ ಅದು ಅದು ಭವಿಷ್ಯ. ಏ ಹೂವೆ, ಮತ್ತೆ ಮನೇಲಿ ನೆಮ್ಮದಿ ಹಾಳಾಗಿದೆ. ಉಮಾ ಮೇಡಮ್ ಮಾಡಿದ ತಪ್ಪಿಂದ ಮತ್ತೆ ಗಲಾಟೆ ಆಯಿತು. ಖುಷಿಯಾಗಿದ್ದು ಎಲ್ಲರ ಮನಸ್ಸು ಮತ್ತೆ ಕದಡಿದೆ.